ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೂಪರ್ಬ್ ಪರ್ಫಾರ್ಮೆನ್ಸ್ ಇಬ್ಬರದು. ಥ್ಯಾಂಕ್ ಯು ಸರ್. ಬೋತ್ ಗಾನ್ವಿ ಅಂಡ್ ಮಾನ್ಯ. ಅಂದ್ರೆ ಫಸ್ಟ್ ಮಾಡಿದ್ದು ಅಥವಾ ನಿಮ್ ಜೊತೆ ಮಾಡಿದ್ದು ಡ್ಯಾನ್ಸ್? ಫಸ್ಟ್ ಮಾಡಿದ್ದು. ಅಲ್ಲಿಂದ ನೋಡಿದಾಗ ನಿಜವಾಗ್ಲು ನಾನು ಎಕ್ಸಾಜರೇಷನ್ ಹೇಳ್ತಾ ಇಲ್ಲ, ಇಬ್ರು ಮಾಡಿದ್ದು ಪ್ರಾಪರ್ ಒಂದು ಸಿನಿಮಾ ಸಾಂಗ್ ನೋಡೋ ತರನೇ ಫೀಲಿಂಗ್ ಇತ್ತು. ಅಷ್ಟು ನೀಟಾಗಿ ಅಂಡ್ ಅಷ್ಟು ಗ್ರೇಸ್ಫುಲ್ ಆಗಿತ್ತು. ಅಂದ್ರೆ ಈ ಸಾಂಗ್ ಆ ತರದ ಒಂದು ವೆರಿ ಗ್ರೇಸ್ಫುಲ್ ಸಾಂಗ್ ನಾವು ಮಾಡಿದ್ದು. ಅಂಡ್ ಇಬ್ರು ಅಷ್ಟೇ ಸಿಂಕ್ ಇಂದ ಇರ್ಬೋದು, ಮೂವ್ಮೆಂಟ್ಸ್ ಇಂದ ಇರ್ಬೋದು. ಮಾನ್ಯ ಮಾಡ್ಬೇಕಾದ್ರೆ ಹೌ ಚೆನ್ನಾಗಿ ಮಾಡ್ತೀರಂತ. ವೆನ್ ಶಿ ಜಾಯಿನ್ ಇಟ್ ವಾಸ್ ನಾಟ್ ಲೈಕ್ ಇಬ್ರು ಕಾಂಪಿಟೇಷನ್ ಮಾಡ್ತೀರಂತಿಲ್ಲ, ಇಬ್ರು ಕಾಂಪ್ಲಿಮೆಂಟ್ ಮಾಡ್ತೀರ ಒಬ್ಬರನ್ನೊಬ್ಬರು. ಸೊ ದಟ್ ವಾಸ್ ವೆರಿ ನೈಸ್. ನೀವುಗಳು ಮಾಡ್ತಾರೆ ನಮ್ಗೆ ಇನ್ನೂ ಸರ್ಪ್ರೈಸಿಂಗ್ ಆಗಿ ಬರ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇವತ್ತು ನನಗೆ ಆಶ್ಚರ್ಯ ಏನ್ ಗೊತ್ತಾ ತರುಣ, ನಮ್ಮ ಘಾಟಿ ಗಾನ್ವಿ ಇಷ್ಟೆಲ್ಲ ನಯಾ ನಾಜುಕಿಂದ ಡಾನ್ಸ್ ಮಾಡ್ತಿದ್ದಾರೆ ಅಂತ ಚಾನ್ಸೇ ಇಲ್ಲ. ಬಟ್ ಇವತ್ತು ಏನೋ ಆ ಹುಡುಗಿ ಒಳಗೆ ಬಂದ್ಬಿಟ್ಟಿದೆ. ವೆಲ್ ಡನ್. ತರುಣ್ ಸರ್ ಬಂದಿದ್ದಾರೆ ಅಂದ್ಮೇಲೆ ಯಾವ ಹುಡುಗಿಗೆ ತಾನೇ ಬರಲ್ಲ ಸರ್ ನಯಾ ನಾಜುಕು. ನಯಾ ನಾಜುಕ್ ಮಾತ್ರ ಬಂದಿಲ್ಲ, ಆಕೆ ಒಳಗಡೆ ಒಂದು ಹೊಸ ಪ್ರತಿಭೆ ಹುಟ್ಕೊಂಡಿದೆ. ಇಲ್ಲಿವರೆಗೂ ಯಾರು ಅವ್ರನ್ನ ಇಂಪ್ರೆಸ್ ಮಾಡಕ್ ಆಗಿಲ್ಲ, ಆದ್ರೆ ಈಗ impress ಮಾಡಿದ್ದಾರೆ. ಗಾನ್ವಿ ಇಂಪ್ರೆಸ್ ಮಾಡ್ತಾರೆ. ಅಂತದೊಂದು ಕವಿತೆನ ಬಿಡ್ತಾರೆ. ಏನ್ ಚೀಟಿ ಅದು? ಪ್ರೀತಿಯಿಂದ ತರುಣ್ ಸರ್ಗೆ ಒಂದೆರಡು ಲೈನ್ಗಳು ಬರ್ತಿದೆ. ಈ ಹಳ್ಳಿ ಪವರ್ ನಲ್ಲಿ ಇರೋದು ನಾನೊಬ್ಳೆ ಬ್ಯೂಟಿ, ಸಂಗೊಳ್ಳಿ ಮಂದಿಗ್ ನನಗೆ ಅಂತಾರೆ ಘಾಟಿ. ಇವತ್ತು ನಮ್ಗೋಸ್ಕರ ಬಂದಿರೋ ತರುಣ್ ಸರ್ ಕೂಡ ನಂತರನೇ ನಾಟಿ. ಯಾಕಂದ್ರೆ ಅವರು ಆಲ್ರೆಡಿ ಮಾಡಿದ್ದಾರೆ ನನ್ನ ಹಾರ್ಟ್ ನ ಲೂಟಿ. ಜಾಸ್ತಿ ದಿನ ಕಾಪಾಡ್ಕೊಳಕ್ ಆಗಲ್ಲ ಇದೇ ತರ ನಾನು ಒಂಟಿ. ನೀವು ಅಂದ್ರೆ ಇವತ್ತೇ ಈ ಸಂಗೊಳ್ಳಿ ನಾವಿಬ್ರು ಸೇರ್ ಮಾಡೋಣ ಒಂದ್ ಸಣ್ಣ ಪಾರ್ಟಿ. ನಿನ್ನ ನೋಡಿ ಸುಮ್ಮನೆ ಅವರು ಹೂ ಅಂದ್ರೆ ಮನೇಲಿ ಎತ್ತುತ್ತಾರೆ ಲಾಟಿ. ಇದು ಯಾವುದು ತೊಂದರೆ ಇರಬಾರ್ದು ಅಂತ ಒಂದ್ ವರ್ಷದಿಂದನೇ ನಾಗಿದ್ದೀನಿ ಜಂಟಿ. ಮಾನ್ಯ, ನಿನಗೆ ಆಗ್ತಾ ಇಲ್ಲ ಅಲ್ಲ ಇದು? ನಾನು ಅದಕ್ಕಿಂತ ಚೆನ್ನಾಗಿ ಬರ್ದು ಎಲ್ಲಾ ಎಪಿಸೋಡ್ಸ್ ಅಲ್ಲೂ ಸರ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡಿ ಅದು ಬರೀ ಕವನಗಳ ಸಾಲದೆ ಬರ್ದು ಒಂದು ಮೆಮೊರಿ ಬುಕ್ನೇ ಮಾಡಿ ಸರ್ಗೆ ತೋರಿಸಿದ್ದೆ. ಅಂದ್ರೆ ಈಗ ಅವಳು ಮುಂಗಾರು ಮಳೆ ಗಣೇಶಿ ಆಗ್ಬಿಟ್ಟಿದ್ದಾಳೆ. ಮಾನ್ಯ ಬಿಟ್ಕೊಟ್ಬಿಟ್ಟೆ ಕಣ್ರಿ, ಬಿಟ್ಕೊಟ್ಬಿಟ್ಟೆ. ಇಲ್ಲ, ಅವ್ರು ಫಸ್ಟ್ ಗೊತ್ತಾಗಬೇಕಾಯ್ತು. ಅವ್ರ ಹೆಸರೇನು ಹೇಳಿ? ಮಾನ್ಯ ರಮೇಶ್. ಅಲ್ಲೇ ತ್ಯಾಗ ಇದೆ. ಆದ್ರೆ ಗಾನವಿ ತ್ಯಾಗ ಮಾಡುವಂತ ಹುಡುಗಿ ಅಂತೂ ಅಲ್ವೇ ಅಲ್ಲ. ಘಾಟಿ ಹುಡುಗಿ ಜಗಳ ಅಂದ್ರೆ ಮುಂದೆ ಇರ್ತಾರೆ. ಈಗ ತರುಣ ನೀನ್ ಹೋಗಿ ಕೂತ್ಕೊಂಡು ನೋಡು ಇಲ್ಲಿ ಜಗಳ ಹೆಂಗೆ ಹಚ್ಕೊಳುತ್ತೆ ಅಂದ್ರೆ ನೋಡು. ಕರೆಕ್ಟ್. ಅವ್ರು ಯಾರ್ ಫ್ಯಾನ್ ಹೇಳಿ? ಡಿ ಬಾಸ್. ನೋಡಕ್ ಮಾತ್ರ ಘಾಟಿ, ಒಳಗಡೆಯಿಂದ ಎಲ್ಲರೂ ಸಾಫ್ಟ್ ಅಂಡ್ ಒಳ್ಳೆಯವರಾಗಿರ್ತಾರೆ. ಹಾಗೆ ಓಕೆ ತರುಣ, ಈಗ ನೀನ್ ಕೂತ್ಕೋ. ಈಗ ಮಾನ್ಯ ವರ್ಸಸ್ ಘಾಟಿ ಗಾನ್ವಿ ಒಂದು ಜೋರ್ ಜಗಳ ಶುರು ಆಗುತ್ತೆ. ಬರ್ಲಿ ಚಪ್ಪಾಳೆ ನಮ್ಮ ತರುಣ್ ಸುಧೀರ್ ಅವ್ರಿಗೆ. ಥ್ಯಾಂಕ್ ಯು. ಈಗ ಏನ್ ಗೊತ್ತಾ, ತರುಣ್ ನನ್ನವರು ಅಂತ ಜಗಳ ಮಾಡಬೇಕು, ನೀವು ಇಲ್ಲ ನನ್ನವರು ಅಂತ ಜಗಳ ಮಾಡಬೇಕು. ಓಕೆನಾ? ಓಕೆ ಸರ್. 3, 2, 1 ಜಗಳ ಶುರು ಹಚ್ಕೊಳ್ಳಿ. ಬಿಡ್ಬೇಡ ಮಾನ್ಯ. ಇಷ್ಟ ದಿನ ಮಹಾನಟಿಯಲ್ಲಿ ತರುಣ್ ಸರ್ ಏನೋ ಜಡ್ಜ್ ಆಗಿ ಬಂದ್ರು ಅಂತ ಅವ್ರು ನಿಮ್ಮವ್ರು ಅಂತ ಅನ್ಕೊಂಬೇಡಿ. ಅವ್ರು ಯಾವತ್ತಿದ್ರು ನನ್ನ ಮನ್ಸಿಗೆ ದಿಲ್ ಅಂತಾರಲ್ಲ, ಈ ಹೃದಯ ಅದಕ್ಕೆ ತುಂಬಾ ಹತ್ರ ಆಗಿರೋರು. ಅವ್ರನ್ನ ಬಿಡ್ಕೊಳಕ್ ಮಾತೇ ಇಲ್ಲ. ಇದನ್ನ ಮಹಾನಟಿ ಸ್ಟೇಜ್ ಮೇಲೆ 1000 ಸರಿ ನಾನು ಹೇಳಿದೀನಿ. ನೀವು 1000 ಸಲ ಹೇಳಿರ್ಬೋದು, ನಾನು ಒಂದ್ಸತಿ ಹೇಳಿದ್ರೆ ಸಾಕು ನಮ್ ತರುಣ್ ಸರ್ ಮನ್ಸನ್ನ ನಾನು ಗೆದ್ದೇ ಬಿಟ್ಟಿದೀನಿ ಅಂತ ಅವ್ರು ಹೇಳ್ತಾರೆ. ಅದು ಹೇಳಮ್ಮ ಹೇಳು, ಕೆಮಿಟ್ ಆಫ್ ಆಗೋಯ್ತಾ? ಈ ಬ್ಯೂಟಿಗೆ ಜಗಳ ಆಡಕ್ಕೆಲ್ಲ ಗೊತ್ತಿಲ್ಲ. ಅಲ್ಲೊಂದು ಘಾಟಿ ಕೂತಿದೆ, ಸಿಂಚನ ನೀನ್ ತೋರ್ಸು ಬಾ. ನಮ್ಮ ಮಹಾನಟಿ ಕಡೆಯಿಂದ ನೀನ್ ಜಗಳ ಆಡು. ಏನಮ್ಮ ಸಿಂಚನ, ಮಾನ್ಯ ಅವ್ರ ಅಕ್ಕನ ನೀನು? ಏನ್ ಸಮಾಚಾರ? ಅವ್ರ ಅಕ್ಕನ ತಂಗಿನೋ ಒಟ್ನಲ್ಲಿ ಅಷ್ಟು ದಿನದಿಂದ ಹೇಳಿ ನಮ್ಮ ಮಾನ್ಯ ಸುಸ್ತಾಗಿದ್ದಾಳೆ. ಸರಿ, ಅದಕ್ಕೇನೆ ಸುಸ್ತಾಗಿ ಹಂಗೆ ಬಿಡು, ಕಳ್ಸ್ಕೊಂಡು ಮನೆಗೆ. ಅದು ಹೋಗ್ಲಿ, ಅವ್ರು ಸುಸ್ತಾಗಿಲ್ಲ. ಸರಿ. ಒಂದಿನಕ್ಕೆ ನೀವು ಬಂದು ಇಂಪ್ರೆಸ್ ಮಾಡ್ಬಿಟ್ಟ ತಕ್ಷಣ ಒಪ್ಕೊಂಡ್ಬಿಡ್ತಾರೆ ಅಂತ ನೀನ್ ಹೆಂಗ್ ಅನ್ಕೊಂಡೆ? ನೀವು ಅಷ್ಟ್ ದಿನ ಕಿತ್ ದಬಾಕ್ದಲ್ಲೇ ಇರೋದ್ನ ನಾನು ಒಂದೇ ದಿನದಲ್ಲಿ ಕಿತ್ ದಬಾಕಿದೀನಿ. ಕೇಳು ಏನೀಗ ತರುಣ್ ಸರ್ ನಮ್ಮವರು, ತರುಣ್ ಸರ್ ನಮ್ಮವರು, ತರುಣ್ ಸರ್ ಮಾನ್ಯಂಗೆ ಸೇರಿದ್ದು, ತರುಣ್ಗೆ ಸೇರಿದ್ದು. ತರುಣ್ ಸರ್ಗಾಗಿ ನನ್ನ ಯುದ್ಧ, ತರುಣ್ ಸರ್ಗಾಗಿ ನನ್ನ ಯುದ್ಧ. ಘಾಟಿ ಗಾನ್ವಿ ಯಾವತ್ತೂ ಬಿಡ್ಕೊಟ್ಟಿಲ್ಲ, ಇನ್ನು ಇವತ್ತು ಬಿಡ್ಕೊಡ್ತಾರ. ಐ ಆಮ್ ನಾಟ್ ಟೈರ್ಡ್. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ.
ಪಾರ್ಟಿಗೆ ಸೇರಿದ್ದು ತರುಣ್ ಸರ್ ನಾನು ಹೆಂಗೆ ಸೇರಿದ್ದು ಈಗ ಗೊತ್ತಾಯ್ತಮ್ಮ, ಈಗ ಗೊತ್ತಾಯ್ತು. ಇವ್ರಿಗೊಂದು ಡೈಲಾಗ್ ಕ್ಲೀನ್ ಆಗಿ ಹೇಳಕ್ ಬರ್ತಿಲ್ಲ. ಈ ತರುಣ್ ಸರ್ ಮನ್ಸನ್ ಹೆಂಗ್ ಸರ್ ಕೇಳ್ತಾರೆ? ನಾನ್ ತಾನೇ ಗೆದ್ದಿದ್ದು. ಥ್ಯಾಂಕ್ ಯು ಥ್ಯಾಂಕ್ ಯು ಮಾನ್ಯ. ಥ್ಯಾಂಕ್ಸ್ ಅಮ್ಮ. ಹೋಗಿ ಇಬ್ರು ನಿನ್ ಜಗಳ ಸೂಟ್ ಆಗಲ್ಲ ಮನೆ ಚಂದ ಹಿಡ್ದಿಯಾ, ನೀನ್ ಪ್ರೀತಿಯಿಂದಾನೇ ಇರು, ಓಕೆನಾ? ಲವ್ಲಿ ಲವ್ಲಿ. ಘಾಟಿಗೆ ನಿನ್ ಜಗಳ ಬಿಡಬೇಡ. ಥ್ಯಾಂಕ್ ಯು ಸರ್. ರಶ್ಮಿಕಾ, ವರ್ಷ ಏನಿದು ಬೆಂಕಿ ಬೆಂಕಿ ತರ ಪರ್ಫಾರ್ಮ್ ಮಾಡಿದೆ ವರ್ಷ ನೀನು. ಅಬ್ಬಾ ಕಾಯ್ತಾ ಇದೆ ಈ ತರ ಒಂದು ಪರ್ಫಾರ್ಮೆನ್ಸ್ ನಿನ್ನ ನೋಡೋದಿಕ್ಕೆ. ಬಿಕಾಸ್ ಪೊಟೆನ್ಶಿಯಲ್ ಇದೆ ಅಂತ ಗೊತ್ತಿತ್ತು. ಯಾವತ್ ನೋಡ್ತೀವಿ ಅಂತ ಕಾಯ್ತಾ ಇದೆ. ಟುಡೇ ಯು ಪ್ರೂವ್ಡ್ ಇಟ್ ವರ್ಷ. ವಾಟ್ ಅ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಎಲ್ಲರೂ ನೀನು ಯಾರಿದ್ದಾರೆ, ಯಾರು ನೋಡ್ತಾ ಇದೆ, ಹಾಡಾಯ್ತು, ನಾನಾಯ್ತು, ನನ್ನ ಪಾರ್ಟ್ನರ್ ಆಯ್ತು, ಅಷ್ಟೇ. ಮಜಾ ಮಾಡ್ಕೊಂಡು ಮಾಡಿದೆ. ಅಷ್ಟೇ ಮಜಾ ನಮಗೂ ಸಿಕ್ತು. ಬ್ಯೂಟಿಫುಲ್ ವರ್ಷ. ಅಂಡ್ ಯು ಲುಕ್ ಬ್ಯೂಟಿಫುಲ್. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಕಾಸ್ಟ್ಯೂಮ್ ಅಲ್ಲಿ. ಎಲ್ಲರೂ ಹೂ ಅಂತ ಇದ್ದಾರೆ. ವರ್ಷ 18 ವಾರಗಳಿಂದ ನೀನು ನೋಡ್ಕೊಂಡ್ ಬರ್ತಾ ಇದೀವಿ. ನೀನ್ ಮಾಡಿದ ಡ್ಯಾನ್ಸ್ ಅಲ್ಲಿ ದಿ ಬೆಸ್ಟ್ ಡ್ಯಾನ್ಸ್ ಇದೆ. ಇದನ್ನ ನೀನ್ ಲಾಸ್ಟ್ ವಾರ ಅಲ್ಲಿ ಮಾಡಿದ್ರೆ ಫೈನಲ್ಸ್ ಹೋಗುತ್ತಿದ್ಯಲ್ಲಮ್ಮ ನೀನು. ಅಯ್ಯೋ ವರ್ಷ, ಇವತ್ತು ನಿನ್ ಡ್ಯಾನ್ಸ್ ಸೂಪರ್ ವರ್ಷ. ಥ್ಯಾಂಕ್ ಯು ಸೋ ಮಚ್ ಕೀಪ್ ಇಟ್ ಅಪ್. ಬಹಳ ಸಿನ್ಸಿಯರ್ ಡ್ಯಾನ್ಸರ್, ಬಹಳ ಸಿನ್ಸಿಯರ್ ಆರ್ಟಿಸ್ಟ್ ಇವಳು. ಗಾಡ್ ಬ್ಲೆಸ್ ರಾಜಾ. ಥ್ಯಾಂಕ್ ಯು ಸರ್. ಅಲ್ಲ ವರ್ಷ, ನೀನ್ ರಕ್ಕಮ್ಮ ಅಂತ ಡಾನ್ಸ್ ಮಾಡಿದ್ಯಾ. ಇಲ್ಲಿರೋ ರಕ್ಕಮ್ಮನಿಗೋಸ್ಕರ ಉಡಾಳ್ ಮಂದಿ ಎಲ್ಲ ಹೆಂಗ್ ಕಿರ್ಚಕತ್ತಾರೆ ಅಂತಂದ್ರೆ, ಹಲೋ, ನಾನು ಹೇಳ್ತಿರೋದು ಈ ರಕ್ಕಮ್ಮನ ಬಗ್ಗೆ ಅಲ್ಲ, ನಮ್ಮ ಸೀಕರದ ರಕ್ಕಮ್ಮ ಅಕ್ಕಮ್ಮನ ಬಗ್ಗೆ. ಹಲೋ, ನಾನು ಆಗಸ್ಟ್ ಗಿಂತ ಮುಂಚೆ ರಕ್ಕಮ್ಮ, ಈಗ ನಾನು ಅಕ್ಕಮ್ಮ. ನೀನು ಅಕ್ಕಮ್ಮ, ನಿನಗೆ ನಮ್ಮ ಉಡಾಳು ಮಂದಿ ನೀನು ರಕ್ಕಮ್ಮನೇ. ಈ ನಮ್ಮ ಯಜಮಾನ್ರು ಏನು ಅನ್ಕೊಂತಾರೆ? ರೋಷನ್, ನನ್ಗೋಸ್ಕರ ಬಿಟ್ಬಿಡು ಚಿನ್ನ, ಒಂದು ಚಿಕ್ಕ ಕಂಟೆಂಟ್ ಮಾಡ್ತಾ ಇದೀವಿ. ನಿಮಗೋಸ್ಕರ ನಮ್ಮ ಸಂಗೊಳ್ಳಿಯ ಉಡಾಳು ಮಂದಿ ಬರ್ತಾ ಇದ್ದಾರೆ. ಆ ಉಡಾಳು ಮಂದಿ ಅಧ್ಯಕ್ಷ ನಾನಾಗಿರೋದ್ರಿಂದ ವೇದಿಕೆ ಮೇಲೆ ಕರೆಸ್ತಾ ಇದ್ದೀನಿ. ಅವ್ರ ನೋವನ್ನು ತೋಡ್ಕೊಳ್ಳೋಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಉಡಾಳ್ ಬಾಯ್ಸ್ ಬನ್ನಿ. ಪ್ರೇಮಿಗಳ ಉಡಾಳ ಬಾಯ್ಸ್ ಸಂಘ ಸಂಗೊಳ್ಳಿ. ನೀನು ಮದುವೆ ಆಗಿದ್ದು ಇಡೀ ಕರ್ನಾಟಕಕ್ಕೆ ಖುಷಿ ಆಗಿರ್ಬೋದು, ಆದ್ರೆ ನಮ್ಮ ಉಡಾಳ್ ಮಂದಿಗೆ ಹೃದಯ ಭಗ್ನ ಆಗಿದೆ. ಯಾರಿಗೆ? ಇವರಿಗೆ. ಇವನೇ 2 ಮಕ್ಳು ತಂದೆ ಅದಾನ, ಇವನಿಗೇನು ಹೃದಯ ಭಗ್ನ ಆಗಿದೆ? ಇಬ್ರು ಮಕ್ಕಳು ಇದ್ದಿರ್ಬೋದು, ಹಾ. ಒಂದ್ 4 ಜನ ಗರ್ಲ್ ಫ್ರೆಂಡ್ಸ್ ಇದ್ದಿರ್ಬೋದು, ಇದ್ದಿರ್ಬೋದು. ಆದ್ರೆ ನಿನ್ನ ಮೇಲೆ ಪ್ರೀತಿ ಇದೆಯಲ್ಲ, ಪ್ರೀತಿ ಸದಾ ಇದೆ. ಹಾ. ಈ ನಮ್ಮ ಡಾಲಿ ಇದ್ದಾನೆ, ಹಾ. ಇವ್ನು ನೋಡು, ಈಗ ಹೆಸರಿಗೆ ಸೋನು ಸೋನು ಅಂತಾನೆ, ಹಾ. ಆದ್ರೆ ಮನಸ್ಸಲ್ಲಿ ಅನು ಅನು, ಅನು ಅನು ಅಂತ ಅನು ಇದೆ. ಅಂತಾರೆ. ಅಲ್ವಾ? ಈ ವಿನೋದ, ಹಾ. ಇವನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಏನೂ ಇಲ್ಲ, ನೀನ್ ಹಿಂದ್ಗಡೆ ಹೋಗು. ನಮ್ಮ ಶಿವು, ಇವನ್ ಮನಸ್ಸಲ್ಲಿ ಮಿಲ್ಕಿ ಬ್ಯೂಟಿ ಅಂತ ಇರುತ್ತೆ, ಹಾ. ಆದ್ರೆ ಬ್ಯೂಟಿ ಅಲ್ಲಲ್ಲ ಇಲ್ಲಿದೆ ಅಂತಾನೆ.